ತಿಥಿ ಸಿನಿಮಾ 2015ರಲ್ಲಿ ಕರ್ನಾಟಕದಲ್ಲಿ ಸಂಚಲನವನ್ನೇ ಮೂಡಿಸಿತ್ತು. ಏನ್ ನೋಡ್ತಾ ಇದೀಯಾ? ಆ ಸಿನಿಮಾದ ಟೆಂಪ್ಲೇಟ್ ಆಗಿರ್ಬೋದು, ಕೆಲವು ಮೀಮ್ಗಳು ಇವತ್ತು ಪಾಪ್ ಕಲ್ಚರ್ ನಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಅಂಡ್ ಆ ಸಿನಿಮಾದ ಪಾತ್ರಗಳಾದಂತಹ ಸೆಂಚುರಿ ಗೌಡ ಆಗಿರ್ಬೋದು ಅಂಡ್ ಗಡ್ಡಪ್ಪ ಆಗಿರ್ಬೋದು, ಇವತ್ತು ಜನಮಾನಸದಲ್ಲಿ ಅಷ್ಟೇ ಹತ್ತಿರದಲ್ಲಿ ಉಳ್ಕೊಂಡಂತಹ ಪಾತ್ರಗಳು. ಏನ್ ಪ್ರಾಬ್ಲಮ್? ರಾಮ್ ರೆಡ್ಡಿ ಅವರ ಮುಂದಿನ ಚಿತ್ರ ಯಾವುದು ಅಂತ ಬಹಳಷ್ಟು ಕನ್ನಡಿಗರಲ್ಲಿ ಕುತೂಹಲ ಇತ್ತು. ಅವರಲ್ಲಿ ನಾನು ಕೂಡ ಒಬ್ಬ. ತಿಥಿ ನಂತರ ಅವರು ನಿರ್ದೇಶನ ಮಾಡಿರುವಂತಹ ಜಿಗ್ನುಮಾ ಅನ್ನುವಂತಹ ಚಿತ್ರ ಈಗ ಚಿತ್ರಮಂದಿರದಲ್ಲಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಮನೋಜ್ ಬಾಜ್ಪೇಯಿ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಸಿನಿಮಾಟೋಗ್ರಫಿ ಆಗಿರ್ಬೋದು ಅಂಡ್ ಮ್ಯಾಜಿಕಲ್ ರಿಯಲಿಸಮ್ ಅನ್ನ ಬಳಸಿಕೊಂಡಂತಹ ರೀತಿ ಸಾಕಷ್ಟು ಜನರ ಮನಸ್ಸು ಗೆದ್ದಿದೆ. ಅಂಡ್ ರೀಸೆಂಟ್ಲಿ ಹ್ಯೂಮನ್ಸ್ ಆಫ್ ಸಿನಿಮಾ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ಸಿನಿಮಾದ ಕುರಿತಾದಂತಹ ಒಂದು ರೌಂಡ್ ಟೇಬಲ್ ಇತ್ತು. ಫಿಲ್ಮ್ ಮೇಕರ್ಸ್ ಗೆ ತುಂಬಾನೇ ಇನ್ಫಾರ್ಮೇಟಿವ್ ರೌಂಡ್ ಟೇಬಲ್ ಆಗಿತ್ತು ಅದು. ಈ ಸಿನಿಮಾದ ಬಗ್ಗೆ ಗೊತ್ತೇ ಇಲ್ಲ ಅನ್ನೋರು ಯೂಟ್ಯೂಬ್ ನಲ್ಲಿ ಟ್ರೈಲರ್ ಸರ್ಚ್ ಮಾಡಿ ನೋಡಿ. ನಿಮ್ಗೆ ಏನಾದ್ರು ಟ್ರೈಲರ್ ಇಷ್ಟ ಆಯ್ತು ಅಂದ್ರೆ ಹತ್ತಿರದ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾನ ನೋಡಿ. ಅಂಡ್ ಈಗಾಗಲೇ ನೋಡಿರೋರು ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.